ಹಿಮನದಿ. ಹಿಮನದಿ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ. ಹಿಮನದಿ ಅಂದರೆ ಪರ್ವತ ಅಥವಾ ಎತ್ತರದ ಪ್ರದೇಶದಲ್ಲಿರುವಂಥ ಮಂಜುಗಡ್ಡೆ ಗುರುತ್ವಾಕರ್ಷಣೆ ಬಲದಿಂದ ಏನಾದರೂ ನೀರು ದ್ರವರೂಪಕ್ಕೆ ಪರಿವರ್ತನೆಗೊಂಡು ಇಳಿಜಾರು ಮುಖವಾಗಿ ಹರಿಯುವಂಥ ನೀರನ್ನು ನಾವೇನಂತೀವಿ ಹಿಮನದಿ ಎಂದು ಕರೆಯುತ್ತೇವೆ. ಹಿಮನದಿಗಳಲ್ಲಿ 2 ಪ್ರಕಾರಗಳು, ಒಂದು ಖಂಡಾಂತರ ಹಿಮನದಿ, ಇನ್ನೊಂದು ಪರ್ವತ ಹಿಮನದಿ. ಖಂಡಾಂತರ ಹಿಮನದಿ, ಪರ್ವತ ಹಿಮನದಿ. ಖಂಡಾಂತರ ಹಿಮನದಿ ಅಂದ್ರೇನಿಲ್ಲ, ಧ್ರುವ ಪ್ರದೇಶದಲ್ಲಿರುವ ವಿಸ್ತಾರವಾದ ಮಂಜುಗಡ್ಡೆಯ ಹಾಳೆಯನ್ನು ಖಂಡಾಂತರ ಹಿಮನದಿ ಎಂದು ಕರೆಯುತ್ತೇವೆ. ಪರ್ವತ ಹಿಮನದಿ ಅಂದ್ರೇನಿಲ್ಲ, ಎತ್ತರದ ಪರ್ವತ ಪ್ರದೇಶಗಳಲ್ಲಿರುವ ಹಿಮನದಿಗಳನ್ನು ಪರ್ವತ ಹಿಮನದಿ ಎಂದು ಕರೆಯುತ್ತೇವೆ. ಈ ಹಿಮನದಿಗಳು 3 ಭೂಸ್ವರೂಪಗಳನ್ನು ನಿರ್ಮಾಣ ಮಾಡುತ್ತಾ, ಅವುಗಳೆಂದರೆ ಸವೆತ ಕಾರ್ಯ, ಸಾಗಾಣಿಕೆ ಕಾರ್ಯ, ಸಂಚಯನ ಕಾರ್ಯ. ಇದ್ರ ಮೇಲೆ 1 ಅಂಕ ಫಿಕ್ಸ್ ಆಗಿ TETಯಲ್ಲಿ ಬರುತ್ತೆ. ಆ ಭೂಸ್ವರೂಪಗಳನ್ನು ತಿಳಿಯುತ್ತಾ ಹೋಗೋಣ. 1ನೇದ್ದು ಸವೆತ. ಸವೆತ ಕಾರ್ಯದಿಂದ ಏನೇನು ಉಂಟಾಗ್ತವೆ ಅಂದರೆ ಹಿಮಗಾರ, ಗಿರಿಶೃಂಗ, ಪರ್ವತಕಂಟಕ, ಶಿಲಾಸೋಪಾನ, ಯು ಆಕಾರದ ಕಣಿವೆ. ವೆರಿ ಇಂಪಾರ್ಟೆಂಟ, ಯು ಆಕಾರದ ಕಣಿವೆ. ಇದು ಕ್ವಶನ್ ಆಗೈತಿ. ತೂಗು ಕಣಿವೆ. ಇವು ಸವೆತ ಕಾರ್ಯಗಳಿಂದ ನಿರ್ಮಾಣವಾಗುವ ಹಿಮನದಿಯ ಭೂಸ್ವರೂಪಗಳು. ನಂತರ ಸಾಗಾಣಿಕೆ ಮತ್ತು ಸಂಚಯನ ಕಾರ್ಯದಿಂದ ನಿರ್ಮಾಣವಾಗುವ ಹಿಮನದಿಯ ಭೂಸ್ವರೂಪಗಳು ಶಿಲಾನಿಛಾಯಗಳು, ಸ್ವಪ್ನಾಕಾರದ ದಿನ್ನೆಗಳು, ರೇವೆ ಮೈದಾನಗಳು. ಇದು ಇಂಪಾರ್ಟೆಂಟ್. TET 2021 ಕೇಳ ರೇವೆ ಮೈದಾನಗಳು ಯಾವ ಕಂಡು ಬಂದಿವೆ ಅಂದರೆ ಅವಾಗ ಏನಾಗಿತ್ತು, ಹಿಮನದಿಯ ಆನ್ಸರ್ ಆಗಿತ್ತು. ರೇವೆ ಮೈದಾನಗಳು, ತ್ರಿಕೋನಾಕೃತಿಯ ದಿನ್ನೆಗಳು, ಜಲಹಿಮ ಪ್ರವಾಹ ಮೈದಾನಗಳು, ಔಟ್ ವಾಶ್ ಪ್ಲೈನ್ಸ್ ಅಂತ ಕರೀತಾರೆ.